ಹೆಲೋ ಒಡಿಶಾಬ್ ಹೇಗಿದ್ದಾರೆ ಎಲ್ಲರೂ. ಸೊ KCT ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನೋಡೋದಾದ್ರೆ 3 ಹೊಸ ಲಿಂಕನ್ನು ಬಿಟ್ಟಿದ್ದಾರೆ ಇವತ್ತು, ದಟ್ ಈಸ್ ಆನ್ 22nd of October. ಸೊ ಫಸ್ಟ್ ಲಿಂಕ್ ಬಂದ್ಬಿಟ್ಟು ಪ್ರೊವಿಷನಲ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅನ್ನು ಬಿಟ್ಟಿದ್ದಾರೆ, ಹಾಗೂ ಪ್ರೊವಿಷನಲ್ ಲಿಸ್ಟ್ ಆಫ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಇನ್ನು ಪ್ರೊವಿಷನಲ್ ಲಿಸ್ಟ್ ಆಫ್ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸೊ ಲಿಸ್ಟ್ ಆಫ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಅಂದರೆ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ವೆರಿಫೈಡ್ ಆದವರು ಅವ್ರದ್ದು ಒಂದು ಲಿಸ್ಟ್ ಇದೆ, ಪ್ರೊವಿಷನಲ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಇದೆ, ಹಾಗೂ ಪ್ರೊವಿಷನಲ್ ಲಿಸ್ಟ್ ಆಫ್ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಇವು 3 ಲಿಸ್ಟ್ಗಳಿದ್ದಾವೆ. ಸೊ 3 ಲಿಸ್ಟ್ಗಳನ್ನು ಡಿಸ್ಕಸ್ ಮಾಡೋಣ. ಏನು ಮಾಡಬೇಕು ಅಕಸ್ಮಾತ್ ನಿಮ್ದು ಏನೊಂದು ನಾಟ್ ಎಲಿಜಿಬಲ್ ಇದ್ದರೆ, ಹಾಗೂ ಲಿಸ್ಟ್ ಆಫ್ ವೆರಿಫೈಡ್ ಡಾಕ್ಯುಮೆಂಟ್ಸ್ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಇದ್ರೆ ಅಂತ. ಸೊ ಮೊದಲು ನಾವು ಮಾತಾಡೋಣ ಲೀಸ್ಟ್ ಆಫ್ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ PDF ಓಪನ್ ಆಗುತ್ತೆ. ಇಟ್ ಈಸ್ ಲೈಕ್ 297 ಪೇಜಸ್ಸಿನ ಒಂದು PDF ಇದೆ. ಓಕೆ, ಇಲ್ಲಿ ಬೇಸಿಕಲಿ ನಿಮ್ಮ ಒಂದು ಯಾರ್ದು ಅಪ್ಲಿಕೇಶನ್ ನಂಬರ್ ಎದಕ್ಕೆ ವೆರಿಫೈಡ್ ಆಗಿಲ್ಲ, ಎದಕ್ಕೆ ನಾಟ್ ಎಲಿಜಿಬಲ್ ಅಂತ ಬಂದಿದೆ ಅಂತ ನಿಮ್ಮ ಲೀಸ್ಟ್ ಇದರಲ್ಲಿ ಎದಕ್ಕೆ ನಿಮ್ಮ ಹೆಸರೇನಾದರೂ ಈ ಲೀಸ್ಟಲ್ಲಿದ್ದರೆ, ಎದಕ್ಕಂದರೆ ಪ್ರೊಬೆಬ್ಲಿ ನೀವು 1 year ಸರ್ಟಿಫಿಕೇಟ್ ಸಮಥಿಂಗನ್ನು ಕೊಟ್ಟಿರ್ತೀರ, ಅಥವಾ ಇಂಗ್ಲೀಷ್ ಕನ್ನಡ ಲ್ಯಾಂಗ್ವೇಜ್ ಇರೋದಿಲ್ಲ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ, ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ ಇರುತ್ತೆ, ನಾಟ್ ಅಪ್ಲೋಡಿಂಗ್ ಕರೆಕ್ಟ್ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಈ ರೀತಿ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಫೈಂಡ್ ಮಾಡಿ. ಏನಾದರೂ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದರಲ್ಲಿದೆ ಅಂದರೆ, ಸೊ ಯು ನೀಡ್ ಟು ಅಪ್ಲೈ ಅಗೇನ್. ಮೋಸ್ಟ್ ಪ್ರಾಬಲಿ ಒಂದು ಲಿಂಕನ್ನು ಬಿಡ್ತಾರೆ ಮತ್ತೆ ವೆರಿಫಿಕೇಷನ್ ಮಾಡಲಿಕ್ಕೆ. ಈಗ ಸದ್ಯ ಅಂತೂ ಪ್ರೊವಿಷನಲ್ ಆಗಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ KEF ಫರ್ದರ್ ರೌಂಡ್ ಅಂತ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಈ ಲೀಸ್ಟಲ್ಲಿ ಬಂದಿದ್ರೆ, ಸೊ ಸರ್ಚ್ ಮಾಡ್ಕೊಳ್ಳಿ ಒಂದು ಲೀಸ್ಟನ್ನು. ಪ್ರೊಬೆಬ್ಲಿ ನಾಳೆ ನಾಡ್ದು ಬಿಡ್ಬೋದು ಏನು ಮಾಡಬೇಕಂತ ಹೇಳಿ, ಯಾರ್ದು ಈ ನಾಟ್ ಎಲಿಜಿಬಲ್ ಲೀಸ್ಟಲ್ಲಿ ನಿಮ್ಮ ಹೆಸರಿದ್ರೆ. ಸೊ ನೋಡೋಣ ನಾಳೆ ನಾಡ್ದು. ಸೊ ಇದಂತೂ ಸದ್ಯಕ್ಕಿರೋದು. ಸೊ ನಿಮ್ಮ ಹೆಸರನ್ನು ಫೈಂಡ್ ಮಾಡಿದರೆ, ಸೊ ನಿಮ್ಮ ಅಪ್ಲಿಕೇಶನ್ ಏನಾದರೂ ನಂಬರ್ ಇದರಲ್ಲಿದ್ದರೆ ಬೇಗನೆ ಏನೇನು ವೆರಿಫಿಕೇಷನ್ ರಿಮಾರ್ಕ್ ಇರುತ್ತೋ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು UGCET 2020 ಪ್ರೊವಿಷನಲ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು PDF ಓಪನ್ ಆಗುತ್ತೆ. ಸೊ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಬೇಸಿಕಲಿ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಪ್ರೊವಿಷನಲ್ ಲೀಸ್ಟಲ್ಲಿ ನಿಮ್ಮ ಏನಾದರೂ ಅಪ್ಲಿಕೇಶನ್ ನಂಬರ್ ಇದೆ ಅಥವಾ ನಿಮ್ಮ ಹೆಸರಿದೆ ಅಂದರೆ, ದಟ್ ಡಸಂಟ್ ಕನ್ಫರ್ಮ್ ನಿಮಗೆ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ ಅಂತ. ಯು ನೀಡ್ ಟು ಪ್ರೊವೈಡ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಬರೀ ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಅಲ್ಲ, ಒರಿಜಿನಲ್ ಅವರಿಗೆ ಹೋಗಿ ಕೊಡಬೇಕಾಗಿದೆ ಡಾಕ್ಯುಮೆಂಟ್ಸ್. ಅದನ್ನು ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ ಕಾಲೇಜ್ ಸೆಲೆಕ್ಟ್ ಆದಮೇಲೆ ಯಾವ ಒಂದು ಕಾಲೇಜಿಗೆ ಹೋಗ್ತೀರಾ ಅಲ್ಲಿಗೆ ಕೊಡಬೇಕು. ಸೊ ಅದನ್ನು ಫಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೇಟ್ಸ್ ಎಲ್ಲ ಅವರು ಮೆನ್ಷನ್ ಮಾಡ್ತಾರೆ ಯಾವಾಗಂತ KA ಆ್ಯಂಡ್ SC/ST OBC ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರ್ದಿದೆ, ಅವರು ಕರ್ನಾಟಕ SC/ST OBC ಕ್ಯಾಂಡಿಡೇಟ್ಸ್ ಇದ್ದರೆ ಮಾತ್ರ ಅವರು ಎಲಿಜಿಬಲ್ ಆಗಿರ್ತಾರೆ. ಬೇರೆ ಸ್ಟೇಟ್ದವರು SC/ST OBC ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ಅವರಿಗೆ ಈ ಒಂದು ಲೀಸ್ಟ್ ಎಲಿಜಿಬಲ್ ಆಗೋದಿಲ್ಲ. ಓಕೆ, ಈ ಒಂದು ಸೀಟ್ಸ್ ಎಲಿಜಿಬಲ್ ಆಗೋದಿಲ್ಲ. ಇನ್ನು ಥರ್ಡ್ ಪಾಯಿಂಟ್ ನೋಡೋದಾದರೆ, ಅಡ್ಮಿಷನ್ ಪ್ರೊಸೆಸಲ್ಲಿ ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಮಿಸ್ಯೂಸ್ ಮಾಡಿಕೊಂಡು ಏನಾದರೂ ಫಾಲ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ, ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ ಮುಂದೆ ಏನಾದರೂ ಕಾಲೇಜವರು ಫೈಂಡ್ ಮಾಡಿದರೆ, ಈ ರೀತಿ ಫಾಲ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದಾರೆ ಅಂದರೆ ನಿಮ್ಮ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್, ಟ್ರೂ ಡಾಕ್ಯುಮೆಂಟ್ಸನ್ನೇ ಅಪ್ಲೋಡ್ ಮಾಡಿ. ಏನಾದರೂ ಲೇಟರ್ ಮಿಸ್ಯೂಸ್ ಫೈಂಡ್ ಆದರೆ ನಿಮ್ಮ ಅಡ್ಮಿಷನ್ ಮುಂದೆ ಪ್ರೊಸೀಜರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಡೌನ್ಲೋಡ್ ದಿ ವೆರಿಫಿಕೇಷನ್ ಸ್ಲಿಪ್ ಫಾರ್ ಆಪ್ಷನ್ ಎಂಟ್ರಿ. ಸೊ ಇದನ್ನು ವೆರಿಫಿಕೇಷನ್ ಸ್ಲಿಪ್ ಹಾಗೂ ಆಪ್ಷನ್ ಎಂಟ್ರಿ ಶೆಡ್ಯೂಲನ್ನು ಅನೌನ್ಸ್ ಮಾಡ್ತಾರೆ. ಈ ಒಂದು ಲೀಸ್ಟಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ವೆರಿಫಿಕೇಷನ್ ಸ್ಲಿಪ್ ಹಾಗೂ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಮುಂದೆ ಡೇಟ್ಸನ್ನು ಅನೌನ್ಸ್ ಮಾಡ್ತಾರೆ, ಆವಾಗ ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಇಫ್ ಎನಿ ಕ್ಯಾಂಡಿಡೇಟ್ ಫೈಂಡ್ಸ್ ಅನಾಮಲೀಸ್ ಇನ್ ದ verified list should bring it to the notice of KA within 27/10/2020. ಏನಾದರೂ ಫಾಲ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ತಾವು 27/10/2020 ಒಳಗಡೆ KAದವರಿಗೆ ನೋಟಿಫೈ ಮಾಡಬೇಕಾಗುತ್ತೆ. ಅದನ್ನು ಮೋಸ್ಟ್ಲಿ ಲಿಂಕ್ ಬಿಡ್ತಾರೆ ಮೋಸ್ಟ್ಲಿ ನೋಟಿಸ್ ಮಾಡಲಿಕ್ಕೆ, ಇಲ್ಲ ಅಂದರೆ ತಾವು KAದವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇನ್ನು ಕೀಪ್ ವಿಸಿಟಿಂಗ್ KA ವೆಬ್ಸೈಟ್ ಫಾರ್ ಅಪ್ಡೇಟ್ಸು. KA ವೆಬ್ಸೈಟನ್ನು ಬುಕ್ ಮಾರ್ಕ್ ಮಾಡ್ಕೋಬೇಡಿ. ಬುಕ್ ಮಾರ್ಕ್ ಮಾಡಿಕೊಂಡು ದಿನ ಒಂದ್ಸಲ ಅಟ್ಲೀಸ್ಟ್ 3 times ಅದನ್ನು KA ವೆಬ್ಸೈಟ್ಗೆ ಬಂದು ನೋಡ್ಕೊಳ್ತಾ ಇರಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಪ್ಡೇಟ್ಸ್ ಇದೆ ಅಂತ. ಇಲ್ಲಾಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ನಾನಂತೂ ನಿಮಗೆ ನೋಟಿಫೈ ಮಾಡ್ತಾ ಇರ್ತೀನಿ. ಸೊ ಬೇಸಿಕಲಿ ಈ ಒಂದು ಲೀಸ್ಟಲ್ಲಿ ಯಾರ ಹೆಸರು ಇದೆ ಅವರೆಲ್ಲರೂ ಎಲಿಜಿಬಲ್ ಆಗಿರ್ತೀರಾ ಫರ್ದರ್ ಪ್ರೊಸೀಜರ್ಗೆ, ಲೈಕ್ ವೆರಿಫಿಕೇಷನ್ ಆಫ್ ಡೌನ್ಲೋಡಿಂಗ್ ಸ್ಲಿಪ್ ಹಾಗೂ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಇದು ಮೋಸ್ಟ್ ಪ್ರಾಬಬ್ಲಿ 7001 ಪೇಜಸ್ಸಿನ ಒಂದು ಲೀಸ್ಟ್ ಇದೆ. ಕರ್ನಾಟಕದ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳ ಒಂದು ಹೆಸರಿದೆ ಇಲ್ಲಿ. ಸೊ 7001 ಅಂದರೆ ತುಂಬ ದೊಡ್ಡದು. ಇಲ್ಲಿ ನಿಮಗೆ ಪೇಜ್ ಬೈ ಪೇಜ್ ಹೋದರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಬೇಸಿಕಲಿ ನಿಮ್ಮ ಏನು ಮಾಡ್ಕೋಬೇಕಂದ್ರೆ, ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫೈಂಡ್ ಬಟನ್ ಬರುತ್ತೆ. ಓಕೆ, ಫೈಂಡ್ ಆನ್ ಪೇಜ್ ಅಂತ ಹೇಳಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಅಥವಾ CET ನಂಬರನ್ನು ಇಲ್ಲಿ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ CM 23
ಏಟ್ ಅಂತ ಟೈಪ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಗೊತ್ತಾಗುತ್ತೆ CM238 ಇಲ್ಲಿ ಹಿಂಗೆ ಹೆಡ್ಲೈನ್ ಒಂದು ಸ್ವಲ್ಪ ಬೋಲ್ಡ್ ಆಗಿ ಕಾಣುತ್ತೆ ಬ್ಲೂ ಕಲರ್. ಸೊ ನಿಮ್ಗೆ ಗೊತ್ತಾಗುತ್ತೆ ಓಕೆ ನಿಮ್ಗೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ, ಅಥವಾ ಅಪ್ಲಿಕೇಶನ್ ನಂಬರ್ ಅಥವಾ CET ನಂಬರನ್ನು ಟೈಪ್ ಮಾಡಿ. ನಾ ಫಾರ್ ಎಕ್ಸಾಂಪಲ್ 1576 ಅಂತ ಹೇಳಿ ಟೈಪ್ ಮಾಡ್ತೀನಿ. ಯಾರ್ದಾರು 157 ಪ್ರಾಬಲಿ ಯಾರ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಬರಲಿಲ್ಲ. ಈ ರೀತಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಹೆಸರು ಎಲ್ಲಿ ಇರುತ್ತೋ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ನಿಮ್ಮ ಒಂದು CET ನಂಬರನ್ನು ಟೈಪ್ ಮಾಡಿದ ತಕ್ಷಣ. ಸೊ ದಿಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್. ಸಿಂಪ್ಲಿ 7000 ಪೇಜ್ ಒನ್ ಬೈ ಒನ್ ನೋಡ್ತಾ ಹೋದರೆ ತುಂಬ ದಿನ ತಗೊಳುತ್ತೆ. ಇನ್ಸ್ಟೆಡ್ ದ್ಯಾಟ್ ಸರ್ಚ್ ಆರ್ ಟೈಪ್ ದಟ್ ಯುವರ್ ನೇಮ್ ಅಥವಾ ನಿಮ್ಮ ಒಂದು CET ನಂಬರ್ ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರ್. ಸೊ ಬೇಸಿಕಲಿ ಇದನ್ನು UGC ಒಂದು ಲೇಟೆಸ್ಟ್ ಅಪ್ಡೇಟ್ಸ್ 3 ಲಿಂಕನ್ನು ಬಿಟ್ಟಿದ್ದಾರೆ. ಈ 3 ಲಿಂಕಲ್ಲಿ ಅವೇ ಹೆಸರುಗಳಿದೆ. ಸೊ 3 ಲಿಂಕನ್ನು ಸರ್ಚ್ ಮಾಡಿ ನಿಮ್ಮ ಹೆಸರು ಎಲ್ಲಿದೆ, ಎಲ್ಲ ಆಗುತ್ತೆ, ಏನು ಫರ್ದರ್ ಪ್ರೊಸೀಜರ್, ಏನು ಸ್ಟೆಪ್ಸ್ ತೊಗೋಬೇಕು, ಏನಾದ್ರು ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲೀಸ್ಟಲ್ಲಿ ಬಂದಿದ್ದರೆ ಏನು ಮಾಡಬೇಕಂತ ನಾಳೆ ನಾಡ್ದು ಬಿಡ್ಬೋದು ಪ್ರಾಬಬ್ಲಿ. ಸೊ ವೆಬ್ಸೈಟಿಗೆ ಬರ್ತಾ ಇರಿ. ಸೊ ಚೆಕ್ ಮಾಡ್ಕೊಳ್ತಾ ಇರಲಿ ವೆಬ್ಸೈಟ್. ಸೊ ದ್ಯಾಟ್ ವಿಲ್ ಬಿ ನೋಟಿಫೈಡ್ ವೆರಿ ಸೂನ್. ಯಪ್, ಥ್ಯಾಂಕ್ ಯು. ಸೊ ಇದೇ ರೀತಿ ಎಜುಕೇಷನಲ್ ಅಪ್ಡೇಟ್ಸ್, KCET ಅಪ್ಡೇಟ್ಸ್, ಇಂಜಿನಿಯರಿಂಗ್ ಅಪ್ಡೇಟ್ಸ್ ರಿಲೇಟೆಡ್ ಒಂದು ನೋಟಿಫಿಕೇಷನ್ ಅಥವಾ ನ್ಯೂಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ.